ಇಲ್ಲಿ ನಿಮಗೆ ಜನವರಿ ತಿಂಗಳು ಅಕ್ಕಿ ಹಣ ಬಂದಿಲ್ವಾ? ನಿಮ್ಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ನ ನೀಡಿದ್ದಾರೆ. ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರಿಗೆ ಹಣ ಬಂದಿಲ್ಲ ನಿಮ್ಗೆಲ್ಲರಿಗೂ ಕೂಡ ಖುಷಿ ನೀಡುವಂಥ ಅಪ್ಡೇಟು. ಆ ಒಂದು ಅಪ್ಡೇಟ್ನ ನಿಮಗೆ ವಿತ್ ಪ್ರೂಫ್ ಸಮೇತನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರ್ತದೆ, ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮಗೆ ಎಲ್ಲ ವಿಷಯ ಕೂಡ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯ ಓಡಿಸ್ತಾನೆ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೀವೆಲ್ಲರೂ ಕೂಡ ಜನವರಿ ತಿಂಗಳಲ್ಲಿ ರೇಷನ್ ತೊಗೊಬಂದಿರ್ತೀರ. ರೇಷನ್ ಡಿಪ್ಪೋಗೆ ಹೋಗಿ ಅಲ್ಲಿ ನಿಮ್ಮ ಬಯೋಮೆಟ್ರಿಕ್ ಎಲ್ಲ ಕೊಟ್ಟು, ಆದರೆ ಒಂದು ತಿಂಗಳು ಆಗ್ತಾ ಬರ್ತಾ ಇರುತ್ತೆ. ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತೀರ, ಜನವರಿ ತಿಂಗಳದು ಅಕ್ಕಿ ತೊಗೊಂಡ್ವಿ, ಆದರೆ ಅಕ್ಕಿ ಬದಲು ಹಣನ ಹಾಕ್ಬೇಕಾಗಿತ್ತಲ್ಲ ಸರ್ಕಾರದವರು, ಹಾಕ್ಲೇ ಇಲ್ವಲ್ಲ. ಮತ್ತು ನಮ್ಗೆ ಇನ್ನೂ ಆ ಜನವರಿ ತಿಂಗಳದು ಅಕ್ಕಿ ಬದಲು ಹಣ ಬರಲೇ ಇಲ್ವಲ್ಲ, ಏನಕ್ಕೆ ಬಂದಿಲ್ಲ, ಮತ್ತು ಯಾವಾಗ ಬರುತ್ತೆ, ಈ ರೀತಿ ಸಾಕಷ್ಟು ಜನ ಡೌಟ್ ಇಟ್ಕೊಂಡೇ ಇರ್ತೀರ. ಮತ್ತು ಕೆಲವರು ಕೂಡ ಕಮೆಂಟ್ ಮಾಡ್ತಿದ್ರಿ ಜನವರಿ ತಿಂಗಳದು ಅಕ್ಕಿ ಬದಲು ಹಣ ಬಂದಿಲ್ಲ ಅಂತ. ಮತ್ತು ಇದ್ರ ಜೊತೆಗೆ ಇನ್ನೊಂದು DBT ಸ್ಟೇಟಸ್ನ ನೀವು ಚೆಕ್ ಮಾಡೋಕ್ಕೆ ಹೋದಾಗಲೂ ಕೂಡ ಆ ಆಹಾರ ಕರ್ನಾಟಕ ವೆಬ್ಸೈಟಲ್ಲಿ ಅಲ್ಲೂ ಕೂಡ ನಿಮಗೆ ಆಪ್ಷನ್ ಬರ್ತಾ ಇರಲಿಲ್ಲ. ಏನಂದರೆ ಜನವರಿದು ಆಪ್ಷನ್ನು, ಅಲ್ಲಿ ನಿಮಗೆ ಜನವರಿ ತಿಂಗಳದು ಅಕ್ಕಿ ಹಣ ಬಂದಿದೆಯಾ ಬಂದಿಲ್ಲ ಅಂತ ತಿಳ್ಕೊಳ್ಳೋಕ್ಕೆಲ್ಲ ಆಪ್ಷನ್ನೇ ಬಂದಿರಲಿಲ್ಲ. ಮತ್ತು ನೀವು ನಮ್ಮ ಚಾನಲ್ ರೆಗ್ಯುಲರಾಗಿ ಏನಾದರೂ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಏನೇನು ಆಗ್ತಿದೆ ಎಲ್ಲ ಅಪ್ಡೇಟು ಕೂಡ. ರೀಸೆಂಟಾಗಿ ಒಂದು 2 days ಬ್ಯಾಕ್ ಅಷ್ಟೇ ನಿಮಗೆ ಒಂದು ವಿಡಿಯೋ ಕೂಡ ಮಾಡಾಕಿದೆ. ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ರತಿಯೊಂದು ವಿಡಿಯೋನೂ ಕೂಡ ಕ್ಲಿಕ್ ಮಾಡಿದ್ದೀರಾ ಅಂದರೆ ಈ ಒಂದು ವಿಡಿಯೋನೂ ಕೂಡ ನೋಡಿರ್ತೀರ. ಇಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದೆ. ಇಲ್ಲಿ ಏನು ನಿಮಗೆ ಸಮಸ್ಯೆ ಆಗ್ತಿದೆಯಲ್ಲ ಅದನ್ನ ಪಬ್ಲಿಕ್ TV ಅವರು ಒಂದು ವರದಿ ಮಾಡಿದರು. ಆ ಒಂದು ವರದಿ ನೋಡ್ಬಿಟ್ಟು ಆಹಾರ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ. ಅವ್ರು ಬಂದ್ಬಿಟ್ಟು ನಿಮಗೆ ಇವತ್ತು ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಬದಲು ಹಣ ಬರಬೇಕಾಗಿತ್ತಲ್ಲ ಜನವರಿ ತಿಂಗಳದು, ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಇವಾಗ ನೀವು ಕೇಳ್ಬೋದು, ಹಾಗಿದ್ರೆ ರಿಲೀಸ್ ಆಗಿದೆಯಾ ಆಗಿಲ್ವಾ, ಏನು ಕತೆ, ಏನು ಆಯ್ತಾ ಇಲ್ವಾ ಅಂತ. ಇಲ್ಲಿ ನಿಮಗೆ ನೋಡ್ಬೋದು ಒಂದು ಆಪ್ಷನ್ನು, ಆಹಾರ ಕರ್ನಾಟಕ ವೆಬ್ಸೈಟ್ ಹೋಗಿ ಇವಾಗ ಬೇಕು ಅಂದರೆ ಸ್ಟೇಟಸ್ ಚೆಕ್ ಮಾಡೋಕ್ಕೆ. ಅಲ್ಲಿ ನೋಡಿ 2020-24 ಅಂತ ಬಂದಿದೆ. ಕೆಳಗಡೆ ಬಂದ್ಬಿಟ್ಟು ಜನವರಿ ಮಂತ್ ಬಂದಿದೆ. ಅಂದರೆ ನಿಮಗೆ ಹಣ ಬಂದಿದೆಯಾ, ಕ್ರೆಡಿಟ್ ಆಗಿದೆಯಾ ಇಲ್ವಾ ಅನ್ನೋ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಇದೊಂದು ಆಪ್ಷನ್ ಸರಿ ಹೋಯಿತು. ಇವಾಗ ನಿಮಗೆ ಹಣ ಬಂದಿದೆಯಲ್ವ ಅಂತ ನಿಮಗೆ ಗೊತ್ತಾಗುತ್ತೆ. ಆದರೆ ಇವಾಗ ಹಣ ಬಿಡುಗಡೆ ಆಯಿತಾ, ಬರೀ ಸ್ಟೇಟಸ್ ಮಾತ್ರ ಓಪನ್ ಆಗಿರೋದ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಅನ್ನಭಾಗ್ಯ ಯೋಜನೆದು ಜನವರಿ ತಿಂಗಳದು ಅಕ್ಕಿ ಹಣ ನೀವೇನು ವೆಯ್ಟ್ ಮಾಡ್ತಿದ್ರಲ್ಲ, ನಿಮ್ಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಏನಂದರೆ ಇವತ್ತು ಹಣ ಬಂದ್ಬಿಟ್ಟು ಬಿಡುಗಡೆನ ಮಾಡಿದ್ದಾರೆ. ಆದರೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಸ್ವಲ್ಪ ಜನಕ್ಕೆ ಅಷ್ಟೇ ಹೋಗಿರೋದು, 5-10% ಜನರಿಗೆ ಇವತ್ತು ಹಣ ಎಲ್ಲ ಅವ್ರ ಖಾತೆಗೆ ಹೋಗಿದೆ. ನಿಮ್ಗೇನಾದರೂ ಬಂದಿಲ್ಲ ಅಂದರೆ ಇನ್ನು ಕೇವಲ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಈ ತಿಂಗಳು ಕೊನೆಯಷ್ಟಲ್ಲಿ ನಿಮ್ಮ ಎಲ್ಲರ ಖಾತೆಗೂ ಕೂಡ ಬರುತ್ತೆ, ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆ. ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಅನ್ನಭಾಗ್ಯ ಯೋಜನೆ ಇಡಿ ಹಣನ ಪಡ್ಕೋತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ತಲುಪಲಿ. ಮತ್ತು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.